ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯ್ಸ್, ಶನ್ಸ ಇದು ಹಬ್ಬದ ಮುಂದಿನ ದಿವಸ ಈವ್ನಿಂಗ್ ಮಲ್ಕೊಂಡಿದ್ಲು. ಆವಾಗ ಚೆನ್ನಾಗಿ ಅವಳಿಗೆ ಒಂದು ಮೆಹಂದಿ ಇಟ್ಟಿದ್ದೆ, ಬಟ್ ಸ್ವಲ್ಪ ಹೊತ್ತಲ್ಲಿ ಅದು ತೆಗ್ದಳು ಅವಳು. ಮತ್ತು ನಾನು ವಾಪಸ್ ಇಡ್ಲಿಕ್ಕೆ ಹೋಗಲಿಲ್ಲ. ಮತ್ತು ಆ ಮೆಹಂದಿ ಮತ್ತು ಕಲರ್ ಬರೋದಿಲ್ಲ ಅಂತ ಗೊತ್ತಾಯಿತು. ಮತ್ತು ನಾನು ಇಡ್ಲಿಕ್ಕೆ ಹೋಗಲಿಲ್ಲ. ಅಷ್ಟು ಕಷ್ಟಪಟ್ಟು ಅಷ್ಟು ಚಂದ ಮಾಡಿ ಡಿಸೈನ್ ಇಟ್ಟಿದ್ದೆ. ಬಟ್ ಆ ಮೆಹಂದಿ 2 ಮಂತ್ ಜಾಸ್ತಿ ಇತ್ತು ತಂದದ್ದು. ಸೊ ಮತ್ತು ಅದು ಕಲರ್ ಸ್ವಲ್ಪನೂ ಬರಲಿಲ್ಲ. ಹಾಗೆ ಮತ್ತು ವೇಸ್ಟ್ ಆಯಿತು. ಮತ್ತು ನಾನು ಅವಳಿಗೆ ಬೇರೆ ಮೇಂದಲ್ಲಿ ಇಡ್ಲಿಕ್ಕೆ ಹೋಗಲಿಲ್ಲ. ಯಾಕಂತೇಳಿದರೆ ಕೆಮಿಕಲೆಲ್ಲ ಇದ್ದರೆ ಹ್ಯಾಂಡಿಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಇಡಲಿಲ್ಲ ನಾನು. ಸೊ ಹಾಗೆ ಎಷ್ಟು ಚಂದ ಮಾಡಿ ಎಲ್ಲ ಇಟ್ಟಿದ್ದೆ ಸಿಂಪಲ್ಲಾಗಿ. ಮಗು ಮಲ್ಕೊಂಡು ಕೂಡ ಇತ್ತು, ವೇಸ್ಟ್ ಆಯಿತು. ಮತ್ತು ನಾನು ಕೂಡ ವಾಪಸ್ ನನ್ನ ಕೈಗಿಟ್ಟು ನೋಡಿದೆ, ಆದರೂ ಕೂಡ ಕಲ್ಲರೇ ಬರಲಿಲ್ಲ, ವೇಸ್ಟ್ ಆಯಿತು. ಹಾಗೆ ಗೈಸ್, ಮತ್ತು ನೆಕ್ಸ್ಟ್ ಡೇ ಇದು ಮಾರ್ನಿಂಗ್ ಹಬ್ಬದ ದಿವಸ ಸ್ವಲ್ಪ 1.5 ಅಂತ ಅಲ್ಲ 1.5 ಅಲ್ಲ, ಅರ್ಧ ಲೀಟ್ರ್ ಹಾಲು ಮತ್ತು ಸ್ವಲ್ಪ 1 ಲೋಟ ಹಾಲು ಜಾಸ್ತಿ ಇತ್ತು, ಅದು ಇಟ್ಟು ನಮಗೆ ಮತ್ತು ಸಣ್ಣಗೆಲ್ಲ ಮಾತ್ರ ಅಲ್ಲ, ಮತ್ತು ಯಾರು ಬಂದರೆ ಮಾತ್ರ ಕೊಡೋದು ಅಷ್ಟೇ. ಫಲೂದ ಮಾಡಿದೆ. ಫಲೂದ ಪ್ಯಾಕೆಟ್ ತಂದದಿತ್ತು, ಇದು ಸ್ಟ್ರಾಬೆರಿ ಫ್ಲೇವರ್ದು. ಹಾಗೆ ಅದು ಮಾಡಿದೆ. ಅದು ಫಸ್ಟಿಗೆ ಮಿಲ್ಕ್ ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ಇದು ಹಾಕಿ ಮತ್ತು ಒಂದು ಸ್ವಲ್ಪ ಬಾಯ್ಲ್ ಆದರೆ ಸಾಕು ಅಷ್ಟೇ. ಮತ್ತು ತಣ್ಣಗೆ ಮಾಡಿ ಮತ್ತು ಒಂದು ಬಿಸಿ ಕೊಡಲಿಕ್ಕೂ ಚೆನ್ನಾಗಾಗುತ್ತೆ. ಇಲ್ಲಂತ ಹೇಳಿದರೆ ತಣ್ಣಗೆ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು, ಚೆಂದ ಒಳ್ಳೆ ಟೇಸ್ಟ್ ಆಗುತ್ತೆ. ಮತ್ತು ಬೇಕಾದರೆ ನಮಗೆ ಅದಕ್ಕೆ ಬೇಕಾದರೆ ನಾವು ಇದು ಕ್ಯಾಶ್ಯೂ ನಟ್ಸ್ ಅದೆಲ್ಲ ಹಾಕ್ಬೋದು. ಮತ್ತು ಶನ್ಸ ಕೂಡ ರೆಡಿಯಾಗಿದೆ. ಶನ್ಸ ಇಲ್ಲಿ ನೋಕಿದ ಶನ್ಸ ಪಪ್ಪ ಮಾಶಾಲ್ಲಾ ಮಾಶಾಲ್ಲಾ. ಶನ್ಸ ಎಂತ ಎಲ್ಲಿಗೆ ಹೋಗುದು? ಓಯ್ ಮೇಡಮ್, ಬಯಸ್ರು ಮೇಡಮ್, ಎಲ್ಲಿಗೆ ಹೋಗುದಾ? ಏಯ್ ಶನ್ಸ ಇದೆ ಶನ್ಸ ಅಮ್ಮಿ ನೋಕ್ಲ ಮೊಬೈಲ್ ಗೊಂಬೆ ನೋಕ್ಲ ಮೊಬೈಲ್ ಗೊಂಬೆ ಸಲ್ಲೆಂದ್ರೆ ಕಾಯಿತು ಬಿಟ್ಟ. ಹಾಗೆ ಎಲ್ಲ ಸೈಡೆಲ್ಲ ಸುತ್ತಿ ಬಂದು ಇಲ್ಲಿ ಬಂದು ಈಗ ಕುತ್ಕೊಂಡಿದ್ದಾಳೆ. ಕಾಲು ನೋವಾಗ್ತಾ ಉಂಟು ಅಂತ ಹೇಳ್ತಾ ಇದ್ದಾಳೆ ಗೈಸ್ ಆ ಚಪ್ಪಲಿಂದ ಪಾಪನ. ಮತ್ತು ತೆಗ್ದೆ ಅವಳಿಂದ ಕಾಲಿದು, ಮತ್ತು ಅವಳಿಗೆ ಜಾಸ್ತಿ ಪೇನ್ ಆಗ್ತದೆ ಅಂತ ಹೇಳಿ. ಹಾಗೆ ನಾನು ಮಾತಾಡಿಸ್ತಾ ಅವಳನ್ನು ಸ್ವಲ್ಪ ಈಚೆ ಸೈಡ್ ನೋಡಿಸಿದ್ದು, ಇಲ್ಲಾಂದರೆ ನೋಡೋದೇ ಇಲ್ಲ. ಅವಳು ಕಾಲಿದು ಚಪ್ಪಲ್ ತೆಗಿ ಅಂತ ಹೇಳ್ತಾ ಇದ್ಲು, ನೋವಾಗ್ತಾ ಇತ್ತು ಅಂತ ಹೇಳಿ. ಫಸ್ಟ್ ಹಾಕಿದ್ದಲ್ಲ ಅವಳು, ಮತ್ತು ಇಲ್ಲಾಂದರೆ ಅವಳು ಜಾಸ್ತಿ ಕ್ರಾಕ್ಸ್ ಎಲ್ಲ ಹಾಕೋದಲ್ಲ. ಸೊ ಹಾಗಾಗಿ ಗೈಸ್, ಮತ್ತು ಗೈಸ್ ಅವಳು ಬಂದಳು ನೋಡಿ, ಮಾಶಾಲ್ಲ ಚೆಂದ ತೋರ್ತಲ್ಲ ಶನ್ಸಂದು ಡ್ರೆಸ್. ನನಗೆ ತುಂಬಾ ಇಷ್ಟ ಈ ಥರ ಡ್ರೆಸ್ ಎಲ್ಲ ಸಣ್ಣ ಮಕ್ಕಳಿಗೆಲ್ಲ ಹಾಕೋದು. ಬಟ್ ಅವಳಿಗೂ ತುಂಬಾ ಖುಷಿ ಆಯ್ತು. ನಾವು ಫೈನಲಿ ರೆಡಿ ಆಗಿದ್ದೇನೆ. ಸಿಂಪಲ್, ಎಂಥದ್ದು ಇದು ಹಾಕ್ಲಿಲ್ಲ, ಮತ್ತು ಫೇಸಿಗೆ ಎಂಥದ್ದು ಹಾಕ್ಲಿಲ್ಲ. ಯಾಕಂತ ಹೇಳಿದ್ರೆ ಗೊತ್ತಲ್ಲ, ಫೇಸಲ್ಲಿ ಈಗ ಅದು ಎಂತ ಪಿಂಪಲ್ಸ್ ಮಾರ್ಕ್ಸ್ ಉಂಟು, ಸ್ವಲ್ಪ ಆಯಿತು. ಇಲ್ಲಿ ಒಂಚೂರು ಉಂಟು, ಇಲ್ಲಿ ಒಂಚೂರು, ಮತ್ತೆಲ್ಲ ಮಾಶಾಲ್ಲ ಕ್ಲಿಯರ್ ಆಗಿದೆ. ಮತ್ತು ಇಲ್ಲಿ ಸ್ವಲ್ಪ ಅಷ್ಟೇ, ಹಾಗೆ ಅಂತ ಹಾಕಲಿಲ್ಲ. ಒಂದೇ ನೋಡಿ ಗಾಯ್ಸ್ ನನ್ನ ಡ್ರೆಸ್. ಹಾಗೆ ಗೈಸ್ ನೋಡ್ತಾ ಇದ್ದೀರಲ್ಲ ನನ್ನ ಡ್ರೆಸ್. ಅದೇ ನನಗೆ ಇದು ಇಷ್ಟವಾಗಿ ತಗೊಂಡಿದ್ದಂತ ಅಲ್ಲ, ಬಟ್ ಡ್ರೆಸ್ ಇಷ್ಟ ಆಯಿತು. ಓಕೆ, ಡ್ರೆಸ್ಸಲ್ಲಿ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು. ಮತ್ತು ನನಗೆ ಸಲ್ಮಾನರಿಗೆ ಕೂಡ ಇಷ್ಟ ಆಯಿತು, ನನಗೂ ಕೂಡ ಇಷ್ಟ ಆಯಿತು, ತಗೊಂಡೆ. ಬಟ್ ಅಲ್ಲಿ ಒಂದು ತಗೊಳ್ಬೇಕಂತ ತಗೊಂಡೆ ಅಷ್ಟೇ. ಅಲ್ಲಿ ಹೋದೋದಕ್ಕೆ ಒಂದು ವಾಪಸ್ ಬರಲಿಕ್ಕೆ ಮತ್ತೆ ಇಷ್ಟ ಆಗಲಿಲ್ಲ. ಹಾಗೆ ಮತ್ತು ಶನ್ಸ ಹೊರ್ಗಡೆಯಲ್ಲಿ ಸಾಂಗ್ ಇಟ್ಟಿದ್ರು ನಮ್ಮ ಮುಂದೆ ನಮ್ಮ ಮನೆಯವರು. ಹಾಗೆ ಶನ್ಸ ಹೊರ್ಗಡೆ ಬಂದು ಡ್ಯಾನ್ಸ್ ಎಲ್ಲ ಮಾಡಿ ಮತ್ತೆ ನಿಂತ್ಕೊಂಡ್ಳು. ಹಾಗೆ ಮತ್ತು ತುಂಬಾ ಅವಳಿಗೆ ಇಷ್ಟ, ಅವಳಿಗೆ ಸಾಂಗ್ ಎಲ್ಲ ಇಟ್ಟರೆ ಡ್ಯಾನ್ಸ್ ಮಾಡ್ಲಿಕ್ಕೆ ತುಂಬಾ ಇಷ್ಟ ಅವಳಿಗೆ. ಹಾಗೆ ಸಲಿಂದ ನಾವು ಶನ್ಸ ಮತ್ತು ಸಲ್ಮಾನ್ ಅವರು ದರ್ಗಕ್ಕೆ ಹೋದರು. ಅಲ್ಲಿ ಜಿಯಾರತ್ ಎಲ್ಲ ಮಾಡಿ ಅಲ್ಲಿಂದ ಗ್ಯಾಸ್ ಹಾಕ್ಲಿಕ್ಕೆ ಅಂತ ಬಂದ್ವಿ. ನಮ್ಮ ಹೀರೋ ಸಲ್ಮಾನ್ ಅವರು ನಿಂತ್ಕೊಂಡಿದ್ದಾರೆ ಗೈಸ್, ನೋಡಿ ಅಂತೆ ಮಾಶಾಲ್ಲ ಎಷ್ಟು ಕ್ಯೂಟ್ ತೋರ್ತಾ ಇದ್ದಾರಲ್ಲ. ಮಾಶಾಲ್ಲ ಡ್ರೆಸ್ ಕೂಡ ಚೆನ್ನಾಗಿ ತೋರ್ತಾ ಇತ್ತು. ಬಟ್ ನನಗೆ ಅಲ್ಲಿ ಅವರು ಶಾಪಲ್ಲಿ ತೆಗೆಯುವಾಗ ನನಗೆ ಯಾಕೋ ಬೇಡ ಅಂತ ಅನಿಸ್ತಾ ಇತ್ತು, ಬಟ್ ಚೆನ್ನಾಗಿತ್ತು. ಹಾಗೆ ನಾವು ಅಲ್ಲಿಂದ ಹೋಗ್ತಾ ಇದ್ದೇವೆ ಗೈಸ್. ನೋಡಿ ಅಂತೆ ಚಂದ ಅಲ್ಲ ಗೈಸ್. ಎಂತ ಅಂತ ಹೇಳಿದ್ರೆ ಬಿಸಿಲು ಜಾಸ್ತಿ ಉಂಟು. ಮತ್ತೆ ಸಲ್ಮಾನ್ ದರ್ಗಾ ಜಿಯಾರತಿಗೆ ಹೋದ್ರು, ಶಂತನನ್ನು ಕರ್ಕೊಂಡು ಹೋದ್ರು. ಆಮೇಲೆ ಇವಾಗ ನಾವು ಹೋಗ್ತಾ ಇದ್ದೇವೆ. ಆಮೇಲೆ ಗೈಸ್ ಅಲ್ಲಿ ಮನೆಗೆ ಹೋಗಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿ ಆಮೇಲೆ ಲಂಚ್ ಮಾಡೋದು ಅಷ್ಟೇ. ಇವತ್ತು ಪೆರ್ನಾಲಿಸ್ಟೇ. ಮತ್ತು ಇನ್ಶಾಲ್ಲ ನೋಡುವ ನೆಕ್ಸ್ಟ್ ಏನು ಎಂತ ಅಂತಲ್ಲ. ಓಕೆ. ಹಾಗೆ ನಾನು ಅಮ್ಮನ ಮನೆಗೆ ಬಂದು ಸರಿಯಾಗಿ ಬಿರಿಯಾನಿ ಕಬಾಬೆಲ್ಲ ಇತ್ತು, ಎಲ್ಲ ಸರಿ ತಿಂದು ಮತ್ತು ಫೋಟೋಶೂಟಿಗೆ ಅಂತ ಹೋಗುವಾಗ ಅಲ್ಲಿ ಮಾಂಗೆ ತೋರಿತು ಗೈಸ್. ಮಾಂಗೆ ಆಗಿದೆ ನೋಡಿ, ಎಷ್ಟು ದೊಡ್ಡ ಮಾಂಗೆ ಆಗಿದೆ ಮಾಶಾಲ್ಲ. ಹಾಗೆ ಮಾಂಗೆ ನೋಡ್ತಾ ವೀಡಿಯೋ ಮಾಡುವಂತ ಅನಿಸಿತು. ವೀಡಿಯೋ ಮಾಡ್ತಾ ವಿಡಿಯೋ ಶೂಟ್ ಎಲ್ಲ
ಹೆಲೋ ಗೈಸ್ ಏನಂತ ಹೇಳಿದರೆ ಇದು ಎಂತ ಹಬ್ಬ ಎಲ್ಲ ಸೆಲೆಬ್ರೇಷನ್ ಎಲ್ಲ ಆಯಿತು. ಬಟ್ ಒಂದು ಬೇಜಾರು, ಯಾಕಂತ ಹೇಳಿದರೆ ಹುಷಾರಿಲ್ಲ. ಅದಕ್ಕೆ ಹುಷಾರಿಲ್ಲದೆ ಹಬ್ಬ ಬಂದರೆ ತುಂಬಾ ಬೇಜಾರಾಗುತ್ತೆ. ಅಂದರೆ ಬೆಂಗಳೂರಲ್ಲಿ ಹೋಗಿ ಒಂದು ವೆದರ್ ಚೇಂಜ್ ಆಗಿದೆ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಜ್ವರ ಎಲ್ಲ ಉಂಟು. ಮತ್ತೆ ಎಂತಂತ ಹೇಳಿದರೆ ಮತ್ತೆ ಅದು ಹಾಗಿರುವಾಗ ಮತ್ತೆ ಸಲ್ಮಾನ್ ಎಲ್ಲಿ ಕರ್ಕೊಂಡು ಹೋಗುತ್ತಿಲ್ಲ. ಯಾಕಂತ ಹೇಳಿದರೆ ಮತ್ತೆ ವಾಪಸ್ ಜಾಸ್ತಿನೂ ಹುಷಾರಿಲ್ಲದೆಲ್ಲ ಆಗ್ತದೆ ಅಂತ ಹೇಳಿ ಅದಕ್ಕೆ ಹೇಳಿದರು. ಹುಷಾರಾದ್ಮೇಲೆ ಎಲ್ಲಿ ಬೇಕಾದರೆ ಹೋಗ್ಬೋದು, ಇವಾಗ ಬೇಡ ಅಂತ ಹೇಳಿದರು. ಸೊ ಹಾಗೆ ಇವಾಗ ನಾವು ಎಲ್ಲಿಗೆ ಹೋಗುದಿಲ್ಲ, ತುಂಬಾ ಬೇಜಾರಾಗ್ತಾ ಉಂಟು ಅಷ್ಟೇ. ಹಾಗೆ ಇವಾಗ ಫೋಟೋಶೂಟು ವಿಡಿಯೋ ಎಲ್ಲ ತೆಗ್ದೆಲ್ಲ ಆಯಿತು. ಸಲ್ಮಾನ್ ಅವರನ್ನು ನೋಡ್ತೀರಾ ಗೈಸ್? ಅಲ್ಲಿ ನೋಡಿ, ಹಾಯ್ ಮಾಡಿ ಹಾಯ್ ಅಕ್ಕ ಶಂಜ, ಹಾಯ್ ಮಾಡು, ಹಾಯ್. ಹಾಗೆ ಗೈಸ್, ಹಾಗೆ ಅಷ್ಟೇ. ಇವಾಗ ಅದೇ ಎಲ್ಲಿಗೆ ಹೋಗ್ಲಿಕ್ಕೆ ಅಂತ ಇಲ್ಲ, ಎಲ್ಲ ಆಯಿತು. ನೀವು ಡ್ರೆಸ್ ಒಂದು ಚೇಂಜ್ ಮಾಡಿದರೆ ಆಯಿತು, ಮತ್ತೆ ಎಂತ ಇಲ್ಲ. ಇವತ್ತಿನ ವಿಷಯ ಇಷ್ಟೇ, ಬೇಜಾರು ಸ್ವಲ್ಪ. ಯಾಕಂತ ಹೇಳಿದ್ರೆ ಅಲ್ಲಿ ಹೋಗ್ಲಿಕ್ಕಿಲ್ಲ ಅಂತೇಳಿ ಅಷ್ಟೇ, ಮತ್ತೆ ಎಂತ ಇಲ್ಲ. ಮತ್ತೆ ಅಲ್ಹಮ್ದುಲಿಲ್ಲಾಹ್ ಖುಷಿ ಆಯಿತು. ಸಲ್ಮಾನ್ ಅವರು ಕೂಡ ಸಿಂಪಲ್ ಆಗಿ, ನಾನು ಕೂಡ ಸಿಂಪಲ್ ಆಗಿ, ಶಂಜೆ ಮಾತ್ರ ಗ್ರ್ಯಾಂಡ್ ಆಗಿ ಆಯಿತು ಸೆಲೆಬ್ರೇಷನ್ ಎಲ್ಲ. ಇನ್ನು ಇನ್ಶಾಲ್ಲ ಸ್ವಲ್ಪ ನನ್ನ ಆಂಟಿ ಮಕ್ಕಳನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು, ಹಾಗೆ ಹೋಗ್ಲಿಕ್ಕೆ ಅಷ್ಟೇ. ಹಾಗೆ ನಾವು ನಮ್ಮ ಆಂಟಿ ಮಕ್ಕಳಿಗೆ ಮತ್ತು ಸಲ್ಮಾನ್ ಅವರಿಗೂ ಕೂಡ ಕ್ಲಿನಿಕ್ಕಿಗೆ ಹೋಗ್ಲಿಕ್ಕಿತ್ತು, ಸ್ಕಿನ್ ಡಾಕ್ಟರ್ ಹತ್ರ. ಸೊ ಹಾಗೆ ನಾವು ಹೋಗ್ಲಿಕ್ಕೆ ಹೊರಟಿದ್ದೇವೆ, ಇವಾಗ ಹೋಗ್ತಾ ಇದ್ದೇವೆ. ನೋಡಿ ಮತ್ತೆ ಗೈಸ್ ಎಷ್ಟು ಚಂದ ಅಂತ ಹೇಳಿದ್ರೆ, ಫುಲ್ ಈ ತರ ಮರಗಳು ಮತ್ತೆ ಜಂಗಲ್ ಟೈಪ್ ಗೈಸ್. ಇಲ್ಲಿ ನೋಡಿ, ಹಾಗೆ ಗೈಸ್ ನಾವು ಅಲ್ಲಿಂದ ಸೀದಾ ಪಾನಿಪುರಿ ಅಂತ ತಿನ್ನಲಿಕ್ಕೆ ಹೋದ್ವಿ ಗೈಸ್. ಇಲ್ಲಿ ಚೆನ್ನಾಗಿತ್ತು, ಟೇಸ್ಟ್ ಇತ್ತು ಪಾನಿಪುರಿ. ಬಟ್ ಇಲ್ಲಿ ನೈಟ್ ಮಾತ್ರ ಇರೋದು ಪಾನಿಪುರಿ, ಅದನ್ನು ಬೇಕರಿಯಲ್ಲೇ ಪಾನಿಪುರಿ ಸೇಲ್ ಮಾಡೋದು. ಸೊ ಹಾಗೆ ಚೆನ್ನಾಗಿತ್ತು ಗೈಸ್. ಮತ್ತು ಅಲ್ಲಿ ಎಂತ ಕೊಂಬತ್ತೇಲಿ ಬಂದಿತ್ತು ಗೈಸ್, ನೋಡಿ ಅಂತೆಯಪ್ಪ. ಮತ್ತು ಗೈಸ್ ಇದು ನೆಕ್ಸ್ಟ್ ಡೇ ನಾವು ಗೋಲ್ಡ್ ಶಾಪಿಗೆ ಹೋದ್ವಿ. ಯಾಕಂತ ಹೇಳಿದರೆ ಶಂಜನ್ಗೆ ಕಾಲ್ಗೆಜ್ಜೆ ತೆಗಿಬೇಕಿತ್ತು, ಸೊ ಅದಕ್ಕೆ. ಹಾಗೆ ಗೈಸ್ ಶಂಜನ್ದು ಕಾಲ್ಗೆಜ್ಜೆ ನೋಡುವ ಹೇಗಿದೆ ಏನು ಅಂತ ಹೇಳಿ ತೋರಿಸ್ಲಿಕ್ಕೆ ಹೇಳಿದೆ ನಾನು ಅವರಿಗೆ. ಓಕೆ, ಮತ್ತು ಶಂಜ ಕೂಡ ತುಂಬಾ ಖುಷಿಯಾಗಿದ್ಲು. ಮತ್ತು ನೋಡಿ ಈ ಥರ ಎಲ್ಲ ಇತ್ತು, ತುಂಬಾ ಡಿಸೈನ್ಸಲ್ಲಿ ಇತ್ತು. ಬಟ್ ನನಗೆ ಅಲ್ಲಿ ಅವ್ರ ಕೈಯಲ್ಲಿ ನೋಡಿ ಅದು ಇಷ್ಟ ಆಗಿತ್ತು. ಬಟ್ ಅದು ಸ್ವಲ್ಪ ದಪ್ಪ ಜಾಸ್ತಿ ಆಗಿದ್ದ ಕಾರಣ ನಾನೇನು ಮಾಡಿದೆ, ಅದು ಹಾಕಿಯೆಲ್ಲ ನೋಡಿದೆ. ಬಟ್ ನಾನು ತಗೊಂಡು ಬಂದಿದ್ದು ಅದರಲ್ಲಿನೇ ಸೇಮ್, ಬಟ್ ಒಂದು ಲೇಯರ್ ಕಡಿಮೆ. ಓಕೆ, ಮತ್ತು ಇದೊಂದು ಹಾಕಿ ನೋಡಿದೆ. ಮತ್ತು ಇದು ಕಾಲಿಗೆ ಹೀಗೆ ಚೆನ್ನಾಗಿ ತೋರ್ತದೆ, ಮತ್ತು ಅದು ಗೆಜ್ಜೆ ಫುಲ್ ಬಿದ್ದು ಹೋಗ್ತದೆ. ಹಾಗೆ ಗೈಸ್ ಮತ್ತೆ ಸಲ್ಮಾನ್ ಅವರಿಗೆ ಒಂದು ಆಸೆ ಎಂತಕ್ಕಂತ ಹೇಳಿದರೆ, ಈ ಥರದ್ದು ಒಂದು ಗೋಲ್ಡ್ ಅವರಿಗೆ ಹಾಕಲಿಕ್ಕೆ ಅಲ್ಲ, ಬಟ್ ಅವರಿಗೆ ಒಂದು ದಿವಸಕ್ಕೆ ಅಂತೇಳಿ ಈ ಥರ ತೆಗಿಲಿಕ್ಕೆ ಇಷ್ಟ ಅವರಿಗೆ. ಇನ್ಶಾಲ್ಲ ನೋಡೋ ಯಾವಾಗ ತೆಗಿಲಿಕ್ಕೆ ಆಗ್ತದೆ, ಯಾವಾಗ ತೆಗೆದು ಕೊಡಬೇಕು ಇನ್ಶಾಲ್ಲ. ಬಟ್ ಅವರಿಗೆ ಹಾಕ್ಲಿದ್ದು ಹುಚ್ಚಿಲ್ಲ, ಒಟ್ಟರೆ ಅವರಿಗೆ ಅದು ಅವರ ಹತ್ರ ಅದು ಉಂಟಂತ ಆಗಬೇಕು ಅಷ್ಟೇ. ಮತ್ತು ಅದು ನನಗೇನಂತ ಹೇಳ್ತಾರೆ. ಸೊ ಹಾಗೆ ಇನ್ಶಾಲ್ಲ ಕಂಪ್ಲೀಟ್ ಮಾಡುವ ಡ್ರೀಮ್. ಮತ್ತು ಶಂಜಂದು ಕಾಲ್ಗೆಜ್ಜೆ ಹಾಕಿದ ಮೇಲೆ ಎಷ್ಟು ಖುಷಿ ಅಂದರೆ ಅವಳಿಗೆ ಫುಲ್ ಆಚೆ ಈಚೆ ನಡೆಯುತ್ತಾನೆ ಇದ್ಲು. ಮತ್ತು ಬೆಕ್ಕಲ್ಲ ನೋಡಿದ್ದು ಸ್ವಲ್ಪ ಜಾಸ್ತಿ ಅವಳಿಗೆ ಇದು ಇಷ್ಟ, ಹಾಗಾಗಿ ಬೆಕ್ಕಿಗೆಲ್ಲ ಸ್ವಲ್ಪ ಉಪದ್ರ ಮಾಡ್ತಾಳೆ ಗೈಸ್. ಹಾಗೆ ಗೈಸ್ ಮತ್ತೆ ನೀವು ನೋಡ್ತಾ ಇದ್ದೀರಲ್ಲ, ಮತ್ತು ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಇದೆ, ನಾನು ಫ್ಯಾಮಿಲಿ ಹೋಮಲ್ಲಿ ಇರೋದಲ್ಲ. ಸೊ ಹಾಗಾಗಿ ಸೌಂಡ್ ಎಲ್ಲ ಬರುತ್ತೆ. ನಮಗೆ ಕಂಪ್ಲೀಟ್ ಸೈಲೆಂಟ್ ಮಾಡಿ ಇರಿಸ್ಲಿಕ್ಕೆ ಆಗೋದಿಲ್ಲ ಯಾರನ್ನು, ಯಾಕಂತೇಳಿದರೆ ಅವರಿಗೂ ಕೂಡ ಮಾತಾಡ್ಲಿಕ್ಕೆಲ್ಲ ಇರುತ್ತೆ. ಮತ್ತು ನಮ್ಮ ಶಂಜ ನೋಡಿ ಒಂದೊಂದೇ ತಂದು ಕೊಡುದು, ಇದಾಮಿ ಅಂತ. ಹಾಗೆ ಗೈಸ್ ಹಾಗಲ್ಲ, ವಿಷಯ ಅಷ್ಟೇ ಇವತ್ತಿನ ವಿಷಯ. ಹೆಲೋ ಗೈಸ್ ಏನು ವಿಷಯ ಅಂತ ಹೇಳಿದರೆ, ಹಬ್ಬ ಎಲ್ಲ ಆಯಿತು. ಹಬ್ಬ ಆಗಿ ಇವಾಗ ನಾವು ಹೋಗ್ಲಿಕ್ಕೆ ಹೊರಟಿದ್ದೇವೆ ಮನೆಗೆ. ಬಟ್ ಇಲ್ಲಿ ಖುಷಿ ಆಗ್ತದೆ ಗೈಸ್, ಆದರೆ ಏನು ಮಾಡೋದು, ಹೋಗಲೇಬೇಕು. ಹಾಗೆ ಇನ್ನು ಹೋಗುದು. ಮತ್ತು ನಾನು ಅದರ ಮಿಡ್ಲಲ್ಲಿ ಶಂಜನಿಗೆ ಕೂಡ ಕಾಲ್ಗೆಜ್ಜೆ ತರಲಿಕ್ಕೆ ಅಂತ ಹೋಗಿದ್ದೆ. ಮಾಷಲ್ಲ ತೆಗ್ದೆ. ನನಗೆ ಅದು ಫಸ್ಟಿಗೆ ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿತ್ತು. ಬಟ್ ನನಗೆ ಮತ್ತೆ ಜಾಸ್ತಿ ದಪ್ಪ ಆದರೆ ಅವಳಿಗೂ ಕೂಡ ಇರಿಟೇಷನ್ ಆಗುತ್ತೆ ಕಾಲಲ್ಲಿ, ಸಣ್ಣ ಕಾಲಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾನು ಅದು ತಗೊಂಡೆ. ಬಟ್ ಚೆನ್ನಾಗಿ ತೋರುತ್ತೆ, ಅವಳು ಹಾಕಿ ನಡೆಯೋ ಸ್ಟೈಲ್ ಎಲ್ಲ ನೋಡಿ ನಾನು ತೋರಿಸ್ತೇನೆ ನಿಮಗೆ. ಮತ್ತು ಗೈಸ್ ಇವಾಗ ಹೋಗುದು ನಾವು. ಮತ್ತೆ ಮಾಷಲ್ಲ ಖುಷಿ ಆಯಿತು ಅಷ್ಟೇ. ಮತ್ತೆ ಇಲ್ಲ, ಶೀತ ಆಗಿದೆ, ತುಂಬಾ ಹುಷಾರಿಲ್ಲ. ಅದೇ ಹುಷಾರಿಲ್ಲದೆ ಒಂದು ಇದು ಜ್ವರ ಎಷ್ಟು ಹೈ ಬಂದ್ರೂ ಕೂಡ ಕಂಟ್ರೋಲ್ ಮಾಡ್ಬೋದು. ಇದು ಶೀತ ಉಂಟಲ್ಲ, ಎಂತ ಮುಕಟೆ, ಅದು ಬರ್ತಾ ಇದ್ರೆ ನಮ್ಗೆ ಆಗುದಿಲ್ಲ, ತುಂಬಾನೇ ಇರಿಟೇಷನ್ ಮತ್ತೆ ತಲೆನೋವೆಲ್ಲ ಆಗುತ್ತೆ. ಮತ್ತೆ ಎಂತ ಗೈಸ್ ಹಿಂಗೆ ತಲೆ ಮಾಡಿದ್ರೆ ಕೆಳಗಿಂದ ನೀರು ಬಂದೆಗೆ ಆಗ್ತದೆ, ಅಷ್ಟು ಒಂದು ತುಂಬಾನೇ ಇದಾಗ್ತದೆ. ಇದು ಶಂಜ ನೋಡಿ ಜೈ ಅಂತ ಮಾಡ್ತಾ ಕಾಲು ಆಚೆ ಈಚೆ ಇದು ಮಾಡ್ತಾ ನಡೆಯೋ ಸ್ಟೈಲ್ ತುಂಬಾನೇ ಖುಷಿ ಆಗುತ್ತೆ. ನೋಡಿ ತೋರಿಸ್ತೇನೆ, ಇದೆಂತ ಕಾಲ್ಗೆಜ್ಜೆ ಹಾಕಿ ಸ್ಟೈಲ್ ಮಾಡುದು. ಏಯ್ ನೋಡಿದ್ರಲ್ಲ, ಸೊ ಖುಷಿ ಆಗುತ್ತೆ. ನನ್ಗೆ ಇಷ್ಟ, ನನಗೆ ತುಂಬಾನೇ ಇಷ್ಟ ಅವಳಿಗೆ ಕಾಲಿಗೆ ಗೆಜ್ಜೆ ಹಾಕುದು.
ಮತ್ತೆ ಅವಳಿದು ಗೋಲ್ಡ್ದು ಗೆಜ್ಜೆ ಅದು ಎಷ್ಟು 40 days ಆಗಿ ಒಂದು 2-3 month ಹಾಕುವಷ್ಟು ಇತ್ತು. ಇದು ಆಗುದಿಲ್ಲ. ಅದೇ ಒಂದು 6 month ತನಕ ಅವಳಿಗೆ ಹಾಕಿದ್ದೇನೆ. ಅಂದ್ರೆ ಚೆನ್ನಾಗಿತ್ತು. ಮತ್ತೆ ಮಕ್ಕಳದು ಕಾಲ್ ಮತ್ತೆ ಫ್ಯಾಟ್ ಆಗ್ತಾ ಗುಂಡು ಆಗ್ತಾ ಬರ್ತದಲ್ಲ, ದೇಹ ಸಪೂರ ಇದ್ರು ಕಾಲ್ ಗುಂಡಾಗಿ ಇದೆ ಅವಳಿದು. ಸೊ ಹಾಗೆ ಆಗ ಅದು ಕಾಲ್ಗೆ ಟೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ನಾನು ತೆಗ್ದಿಟ್ಟೆ. ಹಾಗೆ ಅವಳಿದು ಅದು ಚಿನ್ನದುಂಟು, ಅದು ಇನ್ಶಾಲ್ಲ ಅವಳಿದು 2nd birthday ಟೈಮಲ್ಲಿ ನಾನು ಅದು ಸ್ವಲ್ಪ ದೊಡ್ಡದು ಕಾಲ್ಗೆಜೆ ಮಾಡಿ ಹಾಕ್ಬೇಕು. ಇವಾಗ ಸಣ್ಣದಲ್ಲ ಅವಳು. ಸೊ ಹಾಗೆ ಸಾರಿ 2nd birthdayಗಲ್ಲ 3rd birthdayಗೆ. 2nd birthdayಗೆ ನಾನು ಅವಳದು ಚೈನ್ ಕಟ್ಟಾಗಿದೆ ಅಲ್ಲ, ಚೈನ್ ಮಾಡ್ಬೇಕು ಇನ್ಶಾಲ್ಲ ದೊಡ್ಡದು. ಹಾಗೆ ಇನ್ಶಾಲ್ಲ. ಮತ್ತೆ ಗಾಯ್ಸ್, ಅದೇ ಯಾರೆಲ್ಲ ಹೊಸ ವ್ಯೂವರ್ಸ್ ಇದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೆ ನಮ್ಗೆ ತುಂಬಾನೇ ಬೇಜಾರಂದ್ರೆ ಈದ್ ಹಬ್ಬವನ್ನು ಒಂದು ಕರೆಕ್ಟ್ ಆಗಿ ನಮ್ಗೆ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಇದು ಬಕ್ರೀದ್. ಯಾಕಂತ ಹೇಳಿದ್ರೆ ಅದು ಇಬ್ಬರಿಗೂ, ನನ್ಗೂ ಶೀತ ಆಗಿದೆ, ಸಲ್ಮಾನವರಿಗೂ ಶೀತ ಆಗಿದೆ. ಶೀತ ಅಂತ ಹೇಳಿದ್ರೆ ಜ್ವರದಕ್ಕಿಂತ ಒಂಥರ ಅದು ತುಂಬಾನೇ ಕಷ್ಟ ಆಗುತ್ತೆ. ಮತ್ತೆ ನಮ್ಗೆ ಎಲ್ಲಿಗೆ ಹೋಗ್ಲಿಕ್ಕೆ ಕೂಡ ಮನಸ್ಸಾಗಲಿಲ್ಲ. ಮತ್ತೆ ಸಲ್ಮಾನ್ ಅವ್ರು ಕರ್ಕೊಂಡು ಹೋಗುದು ಇಲ್ಲ ಈ ತರ ಎಲ್ಲ ಆದ್ರೆ. ಮೊದ್ಲು ಮನೆಯಲ್ಲಿನೇ ಕೋಲ್ಡ್ ಕುಡಿಬೇಡ, ಅದು ಕುಡಿಬೇಡ, ಇದು ಕುಡಿಬೇಡ ಅಂತ ಮಾಡ್ತಾ ಇರ್ತಾರೆ. ಮತ್ತೆ ಹೊರಗಡೆ ಹೋದ್ರೆ ಮತ್ತೆ ಎಂತದ್ದು ಇದು ಮಾಡುದಿಲ್ಲ. ಅದಕ್ಕೋಸ್ಕರ ಮತ್ತೆ ಹೋಗ್ಲಿಲ್ಲ ನಾವು. ಆರೋಗ್ಯ ಕರೆಕ್ಟ್ ಇದ್ರೆ ತಾನೆ ಎಲ್ಲ ನಮ್ಗೆ ಎಲ್ಲಿ ಹೋಗ್ಲಿಕ್ಕೆ ಆಗುದು, ಮತ್ತೆ ಏನು ಆಕ್ಟಿವಿಟೀಸ್ ಎಲ್ಲ ಮಾಡ್ಲಿಕ್ಕೆ ಆಗುದು. ಆರೋಗ್ಯ ಕರೆಕ್ಟ್ ಇಲ್ಲದಿದ್ರೆ ಮತ್ತೆ ಸುಮ್ಮನೆ ವೇಸ್ಟ್. ಸೊ ಹಾಗೆ ಮಾಷಾ ಅಲ್ಲಾ ಅಲ್ಹಮ್ದುಲಿಲ್ಲಾ ಹೋಗಿ ಬಂದ್ವಿ. ತುಂಬಾ ಜನ ಹೇಳ್ತಾರೆ, ನೀನ್ ಯಾಕೆ ಮಾಷಾಅಲ್ಲಾ ಅಲ್ಹಮ್ದುಲಿಲ್ಲಾ ಅಂತ ಹೇಳ್ತಾ ಇರ್ತೀಯಾ ಅಂತ ಹೇಳಿ. ನಾನೊಂದು ವಿಷಯ, ನಾವು ನಮ್ಮನ್ನು ಸೃಷ್ಟಿ ಮಾಡಿದ ಅಲ್ಲಾಹನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು. ಓಕೆ, ನಮ್ಮ ಬಾಯಲ್ಲಿ ಈಗ ನಾವು ವಿಡಿಯೋ ಮಾಡ್ತೇವೆ, ವ್ಲಾಗ್ ಮಾಡ್ತೇವೆ, ನಮ್ಮದು ತಪ್ಪು ಮಾಡಬಾರ್ದು. ಓಕೆ, ಇವಾಗ ಹೇಳುದು, ಯಾರು ಕೂಡ ಅಷ್ಟೊಂದು ಕಟ್ಟುನಿಟ್ಟಲ್ಲಿ ದೀನ್ ಪಾಲಿಸುವುದಿಲ್ಲ. ಓಕೆ, ತುಂಬಾನೇ ಕಡಿಮೆ. ಈಗ ಹೇಳ್ಬೋದು ಉಳಿಯನ್ನು ಹೇಳ್ತಾ ಇದ್ದಾಳೆ, ಎಲ್ಲರೂ ನಾವೆಲ್ಲ ಈಗ ವಿಡಿಯೋ ಮಾಡ್ತೇವೆ, ವ್ಲಾಗ್ ಮಾಡ್ತೇವೆ. ನೀವು ವಿಡಿಯೋ ಮಾಡುದಿಲ್ಲ, ವ್ಲಾಗ್ ಮಾಡುದಿಲ್ಲ, ಆದ್ರೆ ನೀವು ಕೂಡ ಎಲ್ಲ ಅನ್ಯ ಪುರುಷರ ಮಧ್ಯೆ ಹೋಗ್ತೀರಾ, ಎಲ್ಲ ಶಾಪಿಗೆ ಹೋಗಿ ಊಟ ಮಾಡ್ತೀರಾ, ಎಲ್ಲ ಹೋಟ್ಲಲ್ಲಿ ಊಟ ಮಾಡ್ತೀರಾ ಓಪನ್ ಫೇಸ್ ಅಲ್ಲಿ, ಎಲ್ಲ ಶಾಪಿಗೆ ಮಾಲ್ಗೆ ಹೋಗ್ತೀರಾ, ಶಾಪಿಂಗ್ ಮಾಲ್ಗೆ ಹೋಗ್ತೀರಾ, ಡ್ರೆಸ್ ಪರ್ಚೇಸಿಗೆ ಹೋಗ್ತೀರಾ, ಅಲ್ಲಿ ಎಲ್ಲೋ ಓಪನ್ ಫೇಸ್ ಅಲ್ಲಿ ಇರ್ತೀರಾ. ಅವಾಗ ಎಲ್ಲವೂ ಅನ್ಯ ಪುರುಷರು ನೋಡ್ತಾರೆ ಎಲ್ಲರೂ. ಅದೆಲ್ಲ ಹರಾಮು, ನೋಡ್ಲಿಕ್ಕೆ ಹೋದ್ರೆ ಎಲ್ಲವೂ ಹರಾಮಾಗಿರುತ್ತೆ. ಬಟ್ ಹಲಾಲಾಗಿ ಇದ್ದವ್ರು ಮಾತ್ರ ಮಾತಾಡ್ಬೇಕು. ಹರಾಮ್ ಮಾಡಿ ಇಲ್ಲಿ ನನ್ನ ವಿಡಿಯೋದಲ್ಲಿ ಬಂದು ದೊಡ್ಡ ಜನರಾಗಿ ಎಂತ ಫಾಯ್ದೆ ಇಲ್ಲ. ಓಕೆ, ಆಗಿರುವಾಗ ಅಷ್ಟೇ. ಮತ್ತೆ ಅಲ್ಹಮ್ದುಲಿಲ್ಲಾ ಮಾಷಾ ಅಲ್ಲಾ ಇನ್ಶಾ ಅಲ್ಲಾ ಅದೆಲ್ಲ ಹೇಳೋದುಂಟಲ್ಲ, ಮುಸ್ಲಿಂ ಆದ್ಮೇಲೆ ಅದೆಲ್ಲರ ಬಾಯಲ್ಲಿ ಬರುತ್ತೆ. ಅದೆಲ್ಲ ಒಂದು ಕೃತಜ್ಞತೆ ಸಲ್ಲಿಸುದು ಅಲ್ಲಾಹನಿಗೆ. ಇನ್ಶಾ ಅಲ್ಲಾ ಅಂತ ಹೇಳಿದ್ರೆ ಅಲ್ಲಾಹನ ಇದರಲ್ಲಿ ನಾವು ಹೇಳುದು ಓಕೆ ಅಂತ ನಾವೇ ಡೈರೆಕ್ಟ್ ಆಗಿ ನಾವು ಧೈರ್ಯದಲ್ಲಿ ಓಕೆ ಆಗ್ತದೆ, ಓಕೆ ನಾಳೆ ಬರ್ತೇವೆ ಅಂತ ಹೇಳುದು. ಇನ್ಶಾ ಅಲ್ಲಾ ಅಂತ ಹೇಳಿದ್ರೆ ಅಲ್ಲಾಹನ ಇದರಿಂದ ನಮ್ಗೆ ಆಗ್ಲಿಕ್ಕೆ ಆಗ್ತದೆ. ಓಕೆ, ಸ್ತುತಿಸುತ್ತಾ ಮಾತಾಡುದು. ಸೊ ಹಾಗೆ ಓಕೆ, ಅದರಲ್ಲಿ ಕೂಡ ಈ ತರ ಮಾತಾಡ್ತೇನೆ ಅಂತ ಹೇಳಿದ್ರೆ ಅದು ಹೇಳುದು ದೀನ್ ಇರುದಿಲ್ಲ, ದೀನಿನ ಬೋಧ ಇರುದಿಲ್ಲ, ಇಲ್ಮಂಬುದು ಇರುದಿಲ್ಲ. ಸೊ ಅಂತವ್ರು ಬಂದು ಮಾತಾಡುದು ಅಂದ್ರೆ ಈ ಉಸ್ತಾದವರ ಕೆಲವೊಂದು ಅರ್ಧ ಕ್ಲಿಪ್ ವಿಡಿಯೋಸ್ ನೋಡಿ, ಸೊ ಕೆಲವೊಂದು ವಾಲ್ನ ಸದಸ್ಯಲ್ಲಿ ಹೋಗಿ ಕೂತ್ಕೊಂಡು ಅರ್ಧಂಬರ್ಧಲ್ಲ ವಾಲ್ ಕೇಳಿ ಬಂದು ಇನ್ನೊಬ್ಬರಿಗೆ ವಾಲ್ ಮಾಡುದು. ಸೊ ತಾನು ಫಸ್ಟ್ ಕಲ್ತಿರುದಿಲ್ಲ, ತಾನಿಗೆ ದೀನಿನ ಬೋಧ ಇರುದಿಲ್ಲ. ಸೊ ಅಂತವ್ರು ಓಕೆ, ಅಂತವ್ರನ್ನೆಲ್ಲ ಇಗ್ನೋರ್ ಮಾಡ್ಬೇಕು. ಮತ್ತೆ ಅಲ್ಹಮ್ದುಲಿಲ್ಲಾ ಮಾಷಾ ಅಲ್ಲಾ, ನಾನು 1000 ಸರಿ ಬೇಕಾದ್ರೆ ಹೇಳ್ತೇನೆ, ನನ್ಗೆ ನನ್ನ ಅಲ್ಲಾಹನಿಗೆ ಗೊತ್ತು ನಾನು ಹೇಗೆ ಏನು ಅಂತಲ್ಲ ಹೇಳಿ, ಅಷ್ಟೇ ಸಾಕು. ಎಲ್ಲರಿಗೂ ಹೇಳಿ ಎಂತ ಪ್ರಯೋಜನ ಇಲ್ಲ. ತಪ್ಪು ಮಾಡುದು ಎಲ್ಲರದ್ದು ತಪ್ಪು ಆಗೇ ಆಗುತ್ತೆ. ತಪ್ಪನ್ನು ತಿದ್ಕೊಂಡು ಒಳ್ಳೆ ನಿಯತ್ತಲ್ಲಿ ಬದುಕುವುದಾಗಿರುತ್ತದೆ ಮನುಷ್ಯ ಜೀವನ. ಓಕೆ, ಅಷ್ಟೇ. ಆಗಿರುವಾಗ ನಾರ್ಮಲ್ ವಿಡಿಯೋಸ್ ಮಾಡುದು, ವ್ಲಾಗ್ ಮಾಡುದು ಅದೆಲ್ಲ ತಪ್ಪು ಅಂತ ಅಲ್ಲ. ಬಟ್ ನಮ್ಮದು ಅವ್ರ ಫೇಸ್ ತೋರಿಸ್ಬೇಕು. ಈಗ ಕೆಲವೊಂದು ಫೇಸ್ ತೋರಿಸುದು ಹರಾಮ್ ಅಂತ ಹೇಳ್ತಾರೆ. ವಾಯ್ಸ್, ಹೆಣ್ಣಿನ ವಾಯ್ಸ್ ಕೂಡ ಉಂಟಲ್ಲ, ಅನ್ಯ ಪುರುಷರಿಗೆ ಕೇಳಬಾರ್ದು ಅಂತ ಇರುತ್ತೆ. ಸೊ ಅದೆಲ್ಲ ಯಾರು ಪಾಲಿಸುದಿಲ್ಲ. ನಸೀಮಾ ಓನ್ಲಿ ನಿಮ್ಮ ತಲೆಯಲ್ಲಿ ಇರುವುದು ನಸೀಮಾ. ಓಕೆ, ಅದು ತೆಗ್ದಿಡಿ. ನಸೀಮಾ ವಿಡಿಯೋ ಮಾಡ್ತಾ ಇದ್ದಾಳೆ ತಪ್ಪು, ನಸೀಮಾ ವ್ಲಾಗ್ ಮಾಡ್ತಿದ್ರೆ ತಪ್ಪು, ನಸೀಮನ ರೀಲ್ಸ್ ಬಂದ್ರೆ ತಪ್ಪು, ಎಲ್ಲೋ ನಸೀಮಂದೇ ಟಾರ್ಗೆಟ್ ಮಾಡ್ತಾ ಹೋದ್ರೆ ಆಗುದಿಲ್ಲ. ಸೊ ಅದೆಲ್ಲ ನಿಮ್ಮದು ಕೆಟ್ಟ ಬುದ್ಧಿ, ನಂಜು. ಓಕೆ, ಅಷ್ಟೇ ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ಶಾ ಅಲ್ಲಾ ಬೇರೆ ಒಂದು ಹೊಸ ವ್ಲಾಗ್ ಅಲ್ಲಿ ನಾನು ಸಿಗ್ತೀನಿ. ಅಷ್ಟೇ ತನಕ ಎಲ್ಲರೂ ನನ್ನ ವಿಡಿಯೋಸ್ ಆದಷ್ಟು ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್ ಆಲ್, ಬೈ ಬೈ.